ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಂಶದ ಹೆಸರು ಬಂದು ಯೇಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ ಯೆರೂಸಲೇಮ್ ಪಟ್ಟಣದ ಮೇಲೆ ಇಳಿತಾನ, ಇಲ್ಲಾಂದರೆ ಯೆರೂಸಲೇಮ್ ಮೇಲೆ ಬರ್ತಾನ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಎರಡನೇ ಆಗಮನ ಬರುತ್ತೆ ಅಂತ ಬೈಬಲ್ ಗ್ರಂಥದಲ್ಲಿದೆ. ಎರಡನೇ ಆಗಮನದಲ್ಲಿ ಟೋಟಲ್ ಈ ಜಗತ್ತು ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಇರುತ್ತೆ. ಆದರೆ ಕೆಲವರು ಕ್ರೈಸ್ತ ಸಮಾಜದಲ್ಲಿ ಬೋಧನೆ ಮಾಡುವಾಗ ತಪ್ಪಾದ ಬೋಧನೆಗಳು. ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ಇಳಿತಾರೆ, ಯೆರೂಸಲೇಮ್ ಪಟ್ಟಣದ ಮೇಲೆ ಬರ್ತಾರೆ, ಅಲ್ಲಿ ಬಂದು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂದರ್ಭ ಈ ಇಸ್ರೇಲ್ ದೇಶಕ್ಕೂ ಆ ಪರಿಸರ ಪಟ್ಟಣದಲ್ಲಿರುವಂಥ ಕೆಲವು ದೇಶಗಳಿಗೂ ಯುದ್ಧಗಳು ನಡೀತಾ ಇದೆಯಲ್ಲ, ಇದು ಸೂಚನೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಎರಡನೇ ಆಗಮನ ಆಗುವುದಕ್ಕೆ ಇದು ಸೂಚನೆ ಅಂಥೇಳಿ ಕೆಲವು ವಚನಗಳನ್ನು ತೋರಿಸ್ತಾರೆ ಪ್ರಿಯರೇ. ಇವಾಗ ಯೇಸು ಕ್ರಿಸ್ತರು ಹೇಳಿರುವಂಥ ವಚನಗಳನ್ನೇ ತೋರಿಸಿ ಈ ಕಾಲದಲ್ಲಿ ನಡೆಯುವಂಥದ್ದು ಅದು ಬಹಿರಂಗವಾಗಿ ಬರ್ತಾರಂತ ಕೆಲವರು, ಇನ್ನು ಕೆಲವರು ರಹಸ್ಯವಾಗಿ ಬರ್ತಾರಂತ ಮತ್ತೆ ಕೆಲವರು. ಕೆಲವು ವಚನಗಳನ್ನು ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ಕೆಲವು ವಚನಗಳನ್ನು, ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಂಥ ಕೆಲವು ವಚನಗಳನ್ನು ತೋರಿಸ್ತಾರೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನವನ್ನು ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ನಾವು ನೋಡೋಣ. ಜಕರಿಯ ಗ್ರಂಥ 14ನೇ ಅಧ್ಯಾಯ, ಜಕರಿಯ ಗ್ರಂಥ 14ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬರಬೇಕು, ಆದರೆ ನಾವು 3ನೇ ವಚನದಿಂದ ಓದೋಣ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡವಲಿಗೆ ಉದ್ದವೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೆ, ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು. ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗರದೊಳಕ್ಕೆ ಓಡಿ ಹೋಗಿರಿ, ಏಕೆಂದರೆ ಆ ಡೊಂಗರವು ಆಚಲೆಗೆ ಮುಟ್ಟಿರುವುದು. ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗಿರಿ. ಆಗ ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಜಕರಿಯ ಗ್ರಂಥ 14ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗೆ ನೋಡುವಾಗ ಇದು ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಿರುವಂಥ ಪ್ರವಾದನೆ. ಯೇಸು ಕ್ರಿಸ್ತರ ಬಗ್ಗೆ ಬರೆಯಲ್ಪಟ್ಟಂಥ ಪ್ರವಾದನೆ ಇದು ಯಾವಾಗ ನಡೆಯುತ್ತೆ? ಒಂದು ವೇಳೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಿರುವಂಥ ಕಾಲದಲ್ಲಿ ನಡೆದಿದೆ ಅಂತ ಯಾರಾದರೂ ಅಂದರೆ ಅವರು ಹೇಳುವಂಥದ್ದು. ಒಂದು ವೇಳೆ ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಿರುವಂಥ ವಿಷಯವನ್ನು ಕುರಿತು ಇದು ಬರೆಯಲ್ಪಟ್ಟಿದೆ ಅಂತೇಳಿ ಬೇರೆ ಯಾರಾದರೂ ಹೇಳಿದ್ರೆ, ಯೆರೂಸಲೇಮ್ ಪಟ್ಟಣದಲ್ಲಿ ಎಣ್ಣೆ ಮರಗಳ ಗುಡ್ಡ ಇದೆಯಲ್ಲ, ಈ ಗುಡ್ಡ ಏನಾಗುತ್ತೆ, ಸೀಳಿ ಹೋಗುತ್ತೆ ಅಂತ ಇರುತ್ತೆ. ಎಣ್ಣೆ ಮರಗಳ ಗುಡ್ಡ ಯೇಸು ಕ್ರಿಸ್ತರು ಅಲ್ಲಿ ಬಂದಾಗ, ಯೆರೂಸಲೇಮ್ ಪಟ್ಟಣದಲ್ಲಿ ಬಂದಾಗ ಈ ಎಣ್ಣೆ ಮರಗಳ ಗುಡ್ಡ ಏನಾಗುತ್ತೆ ಅಂತ ಇರುತ್ತೆ ಬೈಬಲಲ್ಲಿ, ಜಕರಿಯ ಗ್ರಂಥದಲ್ಲಿ ಅಂತ ನೋಡುವಾಗ ಸೀಳಿ ಹೋಗುತ್ತೆ ಅಂತ ಇರುತ್ತೆ. ಈ ವಚನದಲ್ಲಿ 2 ಭಾಗವಾಗುತ್ತಂತ ಇರುತ್ತೆ, ಮಧ್ಯದಲ್ಲಿ ಡೊಂಗರ ಸ್ಥಾಪನೆ ಆಗುತ್ತಂತ ಇರುತ್ತೆ. ಈ ವಚನ ಹೀಗೆ ಬರೆಯಲ್ಪಟ್ಟಿರುವುದರಿಂದ
ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಬಂದಾಗ ಇಂಥ ಘಟನೆ ಎಲ್ಲಿ ನಡೆದಿಲ್ಲ. ಈಗಲೂ ಕೂಡ ಆ ಎಣ್ಣೆ ಮರಗಳ ಗುಡ್ಡ ಹಾಗೇ ಇದೆ, 2 ಭಾಗ ಆಗಿಲ್ಲ. ಒಂದು ವೇಳೆ 1ನೇ ಶತಮಾನದಲ್ಲಿ ಯೇಸು ಪ್ರಭು ಬಂದಿರುವಂಥ ಆ ಕಾಲದಲ್ಲಿ ನಡೆದಿದ್ದರೆ ಮತ್ತು ಗುಡ್ಡ 2 ಭಾಗ ಆಗಿಲ್ವಲ್ಲ, ಎಣ್ಣೆ ಮರಗಳ ಗುಡ್ಡ 2 ಭಾಗ ಆಗಿಲ್ವಲ್ಲ. ಆದ್ದರಿಂದ ಇದು ಇನ್ನೊಂದು ಆಗಮನಕ್ಕೆ ಸಂಬಂಧಪಟ್ಟಂಥ ಪ್ರವಾದನೆ ವಿನಃ 1ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ಪ್ರವಾದನೆ ಅಲ್ಲ. ಇದು ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ಪ್ರವಾದನೆ ಅಂಥೇಳಿ ಕೆಲವರು, ಮತ್ತು ಕೆಲವರು ಇಲ್ಲ ಇದು ರಹಸ್ಯವಾಗಿ ಬರ್ತಾರೆ ಅಂಥೇಳಿ, ಮತ್ತು ಕೆಲವರು ರಹಸ್ಯವಾಗಿ ಒಂದು ಆಗಮನ ಇದೆ ಅಂಥೇಳಿ ಇಂಥ ವಚನಗಳು ಅಲ್ಲೆಲ್ಲಿ ಇರುತ್ತೆ ನೋಡಿ, ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಬೋಧನೆ ಮಾಡ್ತಾ ಇರ್ತಾರೆ. ನಿಮಗೆ ಉತ್ತರ ಸಿಗಬೇಕಾದ್ರೆ ಕೊನೇ ತನಕ ಅಂಶವನ್ನು ಶ್ರದ್ಧೆಯಿಂದ ಕೇಳಬೇಕಾಗತ್ತೆ. ಉತ್ತರ ಬೈಬಲಲ್ಲಿ ಇದೆ. ಯಾಕೆಂದರೆ ಇವರು ಬೈಬಲಲ್ಲಿ ವಾಕ್ಯಗಳನ್ನು ಹುಡುಕದೆ ಕೆಲವರು ಕಥೆಗಳನ್ನು ಕಲ್ತ್ಕೊಂಡಿರ್ತಾರೆ. ಆ ಕಥೆಗಳನ್ನು ಕಲ್ತ್ಕೊಂಡು ಬೈಬಲ್ ವಚನಕ್ಕೆ ಲಿಂಕ್ ಮಾಡಿ ಸಭೆಗಳಲ್ಲಿ ಬೋಧನೆ ಮಾಡಿ ಸಭೆಗಳಲ್ಲಿ ಇದ್ದಂಥ ವಿಶ್ವಾಸಿಗಳನ್ನು ದಾರಿ ತಪ್ಪಿಸಿ ಬೆಂಕಿಯ ಕೊಂಡಕ್ಕೆ ನಡೆಸುವವರು ಬಹಳ ಮಂದಿ ಇದ್ದಾರೆ. ಇದರ ಅರ್ಥ ನಮಗೆ ಗೊತ್ತಾಗಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ದೇವರನ್ನು ಬಹಳವಾಗಿ ಪ್ರೀತಿಸಬೇಕು, ದೇವರನ್ನು ಧ್ಯಾನಿಸಬೇಕು. ಈ ಲೋಕದಲ್ಲಿ ಎಲ್ಲರೂ ಬದುಕೋಣ, ದೇವರು ಊಟ ಕೊಟ್ಟೇ ಕೊಡ್ತಾರೆ, ನಾವು ಕಷ್ಟಪಡೋಣ, ಶ್ರಮೆ ಪಡೋಣ. ನಮ್ಮ ಉದ್ದೇಶ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿರಬೇಕು. ಯೇಸುಪ್ರಭು ಹೇಳ್ತಾರಲ್ಲ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ, ನಿಮ್ಗೇನು ಬೇಕು ನನಗೆ ಗೊತ್ತು ಮಕ್ಕಳಿರ ಅಂತ ಹೇಳ್ತಾರೆ ಹೇಳಿಲ್ವ? ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕಪಡಿ. ನಿಮ್ಮ ಉದ್ದೇಶ ಏನಾಗಿರಬೇಕು? ನಿಮ್ಮ ಆಲೋಚನೆ ಏನಾಗಿರಬೇಕು? ನಿಮ್ಮ ಕಷ್ಟ ಯಾವುದಕ್ಕಾಗಿರಬೇಕು? ದೇವರ ರಾಜ್ಯಕ್ಕಾಗಿರಲಿ. ನಿಮಗೇನು ಬೇಕು ನನಗೆ ಗೊತ್ತು, ನಿಮಗೇನು ಬೇಕು ನನಗೆ ಗೊತ್ತು. ಈ ಲೋಕದಲ್ಲಿ ನಿಮಗೆ ಬೇಕಾದದ್ದನ್ನು ನೀವು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ನೀವು ತಾಕೋಪಟ್ಟರೆ ಅದು ದೂರ ಆಗುತ್ತೆ. ಸಿಗ್ಬೋದು, ಸಿಗದೇ ಇರ್ಬೋದು, ಒಟ್ಟಿನಲ್ಲಿ ಕಿರಿಕಿರಿ ಇರುತ್ತೆ, ನೆಮ್ಮದಿ ಇರಲ್ಲ. ನೆಮ್ಮದಿ, ಶಾಂತಿ, ಸಮಾಧಾನ ಇರಬೇಕು. ನಾನು ದೇವರ ಲೋಕವನ್ನು, ಪರಲೋಕವನ್ನು ನಾನು ಪಡೆದುಕೊಳ್ಳಬೇಕಂದ್ರೆ ದೇವರ ಧ್ಯಾನದಲ್ಲಿ ನಾವು ಬರಬೇಕು. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಯೆರೂಸಲೇಮ್ ಪಟ್ಟಣದ ಮೇಲೆ ಇಳಿತಾರಾ, ಅಥವಾ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಏನಾಗುತ್ತೆ ಅಂತ ಇರುತ್ತೆ ಬೈಬಲಲ್ಲಿ ಅಂತ ನೋಡುವಾಗ, ಟೋಟಲ್ ಜಗತ್ತು ಸಂಪೂರ್ಣವಾಗಿ ಸುಟ್ಟೋಗುತ್ತೆ ಅಂತ ಇರುತ್ತೆ ರೀ. ಆಕಾಶ ಇರಲ್ಲ, ಭೂಮಿ ಇರಲ್ಲ, ಯಾವುದೂ ಉಳ್ಕೊಳ್ಳಲ್ಲ, ಎಲ್ಲ ನಾಶವಾಗಂತ ಇರುತ್ತೆ. ಮತ್ತು ಜಕರ್ಯ ಗ್ರಂಥದಲ್ಲಿರುವಂಥ ವಚನಗಳಲ್ಲಿ ಇದ್ದಂಥ ಉದ್ದೇಶವೇನೋ ಅದು ತಿಳ್ಕೊಳ್ಳೋಣ. ಖಂಡಿತವಾಗಿ ನಾನು ವಾಕ್ಯದ ಮೂಲಕ ಉತ್ತರ ಕೊಡ್ತೀನಿ. ಮೊದಲನೇದಾಗಿ ಒಂದು ವಚನ ನೋಡ್ಕೊಂಡು ಬರೋಣ. ಎಲ್ಲಿ? ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತಾನೆ. ಆ ದಿನದಲ್ಲಿ ಆಕಾಶಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವವು ಅಂತಿರುತ್ತೆ.
ಅಂದರೆ ಈ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ, ಏನು ಅರ್ಥ ಆಗುತ್ತೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಎರಡನೇ ಆಗಮನ ಖಂಡಿತವಾಗಿ ನಡೆಯುತ್ತೆ. ಯಾಕೆ ತಡವಾಗ್ತಾ ಇದೆ ಅಂತ ನೋಡುವಾಗ, ಮಾನವರು, ಭೂಮಿ ಮೇಲಿದ್ದಂಥ ಎಲ್ಲ ಮಾನವರು, ದೇವರ ಮಕ್ಕಳು, ಇವರು ಬದಲಾಗಬೇಕು, ನನ್ನ ಬಳಿಗೆ ಬರಬೇಕು ಎನ್ನುವಂಥದ್ದು ತಂದೆಯಾದ ದೇವರ ನೋವು. ಅದಕ್ಕೆ ದೀರ್ಘ ಶಾಂತಿಯಿಂದ ಇದ್ದಾರೆ, ಕರಿತಾ ಇದ್ದಾರೆ, ಸುವಾರ್ತೆಯನ್ನು ತಿಳಿಸ್ತಾ ಇದ್ದಾರೆ. ಯಾರಾದರೂ ನನ್ನ ಮಕ್ಕಳು ಮತ್ತೆ ನನ್ನ ಬಳಿಗೆ ಬರ್ತಾರೇನಂತಂದು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ದೀರ್ಘ ಶಾಂತಿಯಾಗಿದ್ದಾರೆ. ಒಟ್ಟಿನಲ್ಲಿ ಎರಡನೇ ಆಗಮನ ಎನ್ನುವಂಥದ್ದು ಖಂಡಿತವಾಗಿ ನಡೆಯುತ್ತೆ. ಅದು ಒಂದು ದಿನ ಬಂದೇ ಬರುತ್ತೆ. ಆ ದಿನ ಬಂದಾಗ ಟೋಟಲ್ ಈ ಜಗತ್ತು ಏನಾಗುತ್ತಂತಿರುತ್ತೆ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಆಕಾಶ ಇವೆಲ್ಲ ಕೂಡ ಸುಟ್ಟು ಬೂದಿ ಆಗುತ್ತಂತಿರುತ್ತೆ. ಮತ್ತೇನು ಉಳ್ಕೊಳ್ಳುತ್ತೆ? ಪರಲೋಕ ಇರುತ್ತೆ ಶಾಶ್ವತವಾಗಿ. ದೇವರು ಇರುವಂಥ ಲೋಕ ಪರಲೋಕ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ನರಕ ಇದೆಯಲ್ಲ, ಅದು ಕೂಡ ಶಾಶ್ವತವಾಗಿರುತ್ತೆ. ಅಲ್ಲಿ ಅನೀತಿವಂತರು, ಅಂದರೆ ದೇವರನ್ನು ಬಿಟ್ಟು ಜೀವಿಸುವಂಥ ಪ್ರತಿ ಮಕ್ಕಳು ಕೂಡ ಅಲ್ಲಿಗೆ ಹೋಗ್ತಾರೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ ಅಂತೇಳಿ ಬೈಬಲ್ ಗ್ರಂಥದಲ್ಲಿ ಇರುತ್ತೆ ಪ್ರಿಯರೇ. ಆದರೆ ಕೆಲವರು ಏನಪ್ಪ ಅಂದರೆ, ಇಲ್ಲ ಅದು ಆಗಾಗಲ್ಲ, ಇದು ಏನಪ್ಪ ಅಂದರೆ ರಹಸ್ಯವಾಗಿ ಬರ್ತಾರೆ, ಯೆರೂಸಲೇಮ್ ಪಟ್ಟಣದ ಮೇಲೆ ಇಳಿತಾರೆ. ಆಮೇಲೆ ಯೆರೂಸಲೇಮ್ ಪಟ್ಟಣದ ಮೇಲೆ ಇಳಿದ ಮೇಲೆ ಜಕರ್ಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಅಲ್ಲಿ ಏನಪ್ಪ ಅಂದರೆ ಎಣ್ಣೆ ಮರಗಳ ಗುಡ್ಡ ಇದೆ ನೋಡು, ಆ ಗುಡ್ಡ ಎರಡು ಭಾಗವಾಗುತ್ತೆ. ಆವಾಗ ದೇವರ ರಾಜ್ಯ ಸ್ಥಾಪನೆಯಾಗುತ್ತೆ. 1000 ವರ್ಷ ಪರಿಪಾಲನೆ, ದೇವರ ರಾಜ್ಯ ಸ್ಥಾಪನೆ ಆಗುತ್ತೆ, 1000 ವರ್ಷ ಪರಿಪಾಲನೆ ಪ್ರಾರಂಭವಾಗುತ್ತೆ ಅಂಥೇಳಿ ಈ ರೀತಿ ವಿಧವಾದಂಥ ಬೋಧನೆಗಳನ್ನು ತುಂಬಿ ಕ್ರೈಸ್ತರನ್ನು ಹಾಳು ಮಾಡುವಂಥ ಅನೇಕ ಸಭೆಗಳು ಪ್ರಾರಂಭವಾಗಿದೆ ಈ ದಿನಗಳಲ್ಲಿ, ಕೊನೆಯ ದಿನಗಳಲ್ಲಿ. ನಿಮ್ಮ ಭಕ್ತಿಯನ್ನು ನೀವು ಕಾಪಾಡಿಕೊಳ್ಬೇಕು, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಹೋರಾಟ ಇದೆ, ಇದು ದೊಡ್ಡ ಹೋರಾಟ, ಆತ್ಮಿಕವಾದ ಹೋರಾಟ ಇದೆ. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಇವಾಗ ಆ ಗುಡ್ಡದ ಒಂದು ಪರಿಸ್ಥಿತಿ ಏನು? ಯೇಸು ಕ್ರಿಸ್ತರು ಬಂದಾಗ ಆ ಗುಡ್ಡ ಏನಾದರೂ 2 ಭಾಗ ಆಗಿದೆಯಾ ಎಲ್ಲಾದರೂ? ಎಣ್ಣೆ ಮರಗಳ ಗುಡ್ಡ 2 ಭಾಗ ಆಗಿದೆಯಾ ಎಲ್ಲಾದರೂ? ಓಕೆ, ಅದರ ಬಗ್ಗೆ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮತ್ತೆ ಅಲ್ಲಿಗೆ ಬನ್ನಿ. ಜಕರ್ಯ ಗ್ರಂಥ 14ನೇ ಅಧ್ಯಾಯ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯಾವ ಜನಾಂಗಗಳಿಗೆ? ಇಸ್ರಾಯೇಲ್ ಜನಾಂಗಗಳಿಗೆ ಪ್ರಿಯರೇ. ಇಸ್ರಾಯೇಲ್ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡವಲವರೆಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಲಿಗೆ, ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು. ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗರದೊಳಗೆ ಓಡಿ ಹೋಗಿರಿ ಅಂತ ಹೇಳ್ತಾರೆ. ನನ್ನ ಗುಡ್ಡದ ಒಂದು ಡೊಂಗರ ಇದೆಯಲ್ಲ, ನನ್ನ ಗುಡ್ಡ ಇದೆ, ಅದರಲ್ಲಿ ಓಡಿ ಹೋಗಿದ್ದೀರ ಅದರಲ್ಲಿ ಅಂತ ಹೇಳ್ತಾರೆ. ಏನಿದು ಗುಡ್ಡ? ಈ ಎಣ್ಣೆ ಮರಗಳ ಗುಡ್ಡದ ಮೇಲೆ ಯೇಸು ಪ್ರಭು ಇಳಿದ ಮೇಲೆ 2 ಭಾಗವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಈ ವಚನಗಳನ್ನ ಹಿಡಿದುಕೊಂಡು ಮಾತಾಡ್ತಾರೆ. ಏನು ಗುಡ್ಡ ಏನಿದು? ಪ್ರಿಯರಾದ ದೇವ್ರ ಮಕ್ಕಳಿರ, ದಾನಿಯೇಲನ ಗ್ರಂಥಕ್ಕೆ ಬರೋಣ. ಗುಡ್ಡ ಅಂದರೆ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಗುಡ್ಡ ಅಂದರೆ ಗುಡ್ಡಪ್ಪ, ಅಲ್ಲಿ ಗುಡ್ಡ ಅಂದರೆ ಗುಡ್ಡ, ಗುಡ್ಡ ಅಂದರೆ ಗುಡ್ಡ, ಎಣ್ಣೆ ಮರಗಳ ಗುಡ್ಡ. ಯೆರೂಸಲೇಮ್ ಅಂದರೆ ಯೆರೂಸಲೇಮು, ಚಿಯೋನು ಪರ್ವತ ಅಂದರೆ ಚಿಯೋನು ಪರ್ವತಪ್ಪ. ಅದೇ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನೂತನ ಯೆರೂಸಲೇಮ್ ಪಟ್ಟಣ ಅಂತ ಹೇಳಿರುವಾಗ ಇವರೇನಪ್ಪ ಅಂದರೆ ಈ ಯೆರೂಸಲೇಮ್ ಪಟ್ಟಣ ನೂತನವಾಗಿ ಬದಲಾಗತ್ತೆ ಅಂತ ಹೇಳ್ತಾರೆ. ನೂತನ ಯೆರೂಸಲೇಮ್ ಪಟ್ಟಣ ಅಂದರೆ ಯಾವುದು ಹೋಲಿಸಿದ್ದಾನೆ? ದೇವರ ರಾಜ್ಯ. ದೇವರ ರಾಜ್ಯ ಅಂದರೆ ಯಾವುದು? ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಅಂದರೆ ವಾಕ್ಯದ ಮೂಲಕ ಅನೇಕ ವಿಷಯಗಳು ತಿಳ್ಕೊಳ್ಬೇಕಲ್ವ? ತಿಳ್ಕೊಳ್ಳಲ್ಲ ಪ್ರಿಯರು. ಏನಪ್ಪ ಅಂದರೆ ಗುಡ್ಡ ಅಂದರೆ ಗುಡ್ಡ, ಯೆರೂಸಲೇಮ್ ಅಂದರೆ ಯೆರೂಸಲೇಮು, ಚಿಯೋನು ಪರ್ವತ ಅಂದರೆ ಚಿಯೋನು ಪರ್ವತ. ದೇವರ ಮಂದಿರ ಅಂದರೆ ಆತ್ಮಿಕವಾದ ದೇವರ ಮಂದಿರ ಬಗ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಇನ್ನು ಯೆರೂಸಲೇಮ್ ಪಟ್ಟಣದಲ್ಲಿ 3ನೇ ದೇವರ ಮಂದಿರ ಸ್ಥಾಪನೆ ಆಗುತ್ತೆ. ಆ 3ನೇ ದೇವರ ಮಂದಿರ ಸ್ಥಾಪನೆವಾದಾಗ ಸೈತಾನನು ಬಂದು ಅದರಲ್ಲಿ ಇರ್ತಾನೆ ಅಂತೇಳಿ ಕ್ರಿಸ್ತ ವಿರೋಧಿ ಬರ್ತಾನೆ.
ಆಲ್ರೆಡಿ ಮೂರನೇ ಮಂದಿರ, ಆತ್ಮಿಕವಾದಂಥ ಮೂರನೇ ಮಂದಿರ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ದೇವರ ಮಂದಿರ, ಯೇಸು ಕ್ರಿಸ್ತರ ಮಂದಿರ, ದೇವರ ರಾಜ್ಯ, ಅದೇ ಆತ್ಮಿಕವಾದಂಥ ಮಂದಿರ 1ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದೆ. ದೇವರ ರಾಜ್ಯ, ದೇವರ ಸಭೆ, ದೇವರ ಮಂದಿರ. ದೇವರ ಮಂದಿರದಲ್ಲಿ ಯಾರಿದ್ದಾರೆ? ಯಾರು ಇರಬೇಕು? ದೇವರು ಇರಬೇಕು. ನಿಜವಾಗ್ಲೂ ದೇವರ ಮಂದಿರದಲ್ಲಿ ದೇವರಿದ್ದಾರಾ ಅಥವಾ ಸೈತಾನನಿದ್ದಾರಾ ಅಂತ ನೋಡುವಾಗ, ಸೈತಾನನಿದ್ದಾನಂತ ನೋಡುವಾಗ ಏನ್ರಿ, ನಿಜವಾದ ಭಕ್ತರಲ್ಲಿ ದೇವರಿರ್ತಾರೆ. ಇನ್ನು ದೇವರ ಆಲಯ ಅಂತ ಹೇಳಿಕೊಳ್ಳೋರು ಯಾರನ್ನ ಕುಂದಿರಿಸ್ಕೊಂಡಿದ್ದಾರಪ್ಪ ಅಂತ ನೋಡುವಾಗ, ದುರಾತ್ಮನನ್ನು ಕುಂದಿರಿಸ್ಕೊಂಡಿದ್ದಾರೆ. ದುರಾತ್ಮನಿಗೆ ಸ್ಥಾನ ಕೊಟ್ಟಿದ್ದಾರೆ. ದುರಾತ್ಮನಿಗೆ ಸ್ಥಾನ ಕೊಟ್ಟಿರುವಂಥ ಸಂಗತಿ ಕ್ರೈಸ್ತ ಪಂಡಿತರಿಗೂ ಕೂಡ ಅರ್ಥ ಆಗಲಿಲ್ಲ. ಕ್ರೈಸ್ತ ಪಂಡಿತರಂತ ಇದ್ದರು, ದೊಡ್ಡ ದೊಡ್ಡ ಪುಸ್ತಕಗಳು ಬರೆದಿದ್ದಾರೆ ಪ್ರಿಯರೇ. ಯಾಕೆಂದರೆ ಕೆಲವು ಪುಸ್ತಕಗಳು ಓದುವಾಗ ತಲೆ ಗಿರ್ರನತ್ತೆ, ವಾಕ್ಯಗಳು ನೋಡಿದ್ರು ಒಂಥರ ಇರುತ್ತೆ, ಇವ್ರು ನೋಡಿದ್ರೆ ಇನ್ನೊಂದು ಥರ ಬರೆದಿದ್ದಾರೆ. ಮತ್ತು ನೋಡುವಾಗ ದೊಡ್ಡ ದೊಡ್ಡ ಡಿಗ್ರಿಗಳಿರ್ತಾವೆ ಪ್ರಿಯರ ದೇವ್ರ ಮಕ್ಕಳಿರು. ಮಾಮೂಲಿ ವಿದ್ಯೆ ಓದಿರಲ್ಲ, ಇಷ್ಟು ದೊಡ್ಡ ವಿದ್ಯೆ ಓದಿರ್ತಾರೆ. ವಾಕ್ಯಕ್ಕೆ ವಿರುದ್ಧವಾದಂಥ ಪುಸ್ತಕಗಳಿದೆ ರೀ. ಹೌದು ಪ್ರಿಯರೇ, ವಾಕ್ಯಕ್ಕೆ ವಿರುದ್ಧವಾಗಿ ಕೆಲವರು ಮಾತ್ರ ವಾಕ್ಯದ ಪ್ರಕಾರ ಬರೀತಾರೆ. ಇನ್ನು ಕೆಲವು ಪುಸ್ತಕಗಳೆಲ್ಲ ಅಂದರೆ ವಾಕ್ಯದ ಪ್ರಕಾರ ಸ್ವಲ್ಪ ಇರುತ್ತೆ, ವಾಕ್ಯಕ್ಕೆ ವಿರುದ್ಧವಾಗಿ ಇನ್ನೂ ಸ್ವಲ್ಪ ಇರುತ್ತೆ. ಇವಾಗ ನೀವು ಮತ್ತೊಂದು ನಿಮಗೆ ಎಚ್ಚರಿಸ್ಬೇಕು, ಏನಪ್ಪ ಅಂದರೆ ನಾವು ಹಾಡುಗಳನ್ನು ಬೇರೆ ಸೇವಕರು ಹಾಡಿರ್ತಾರೆ ನೋಡಿ, ಹಾಡುಗಳನ್ನು ನಾವು ಕೂಡ ಹಾಡ್ತಾಯಿದ್ವಿ. ಏಕೆಪ್ಪ ಅಂದರೆ ದೇವರನ್ನ ನಾವು ಘನಪಡಿಸ್ಬೇಕು. ಒಳ್ಳೆ ರೀತಿಯಿಂದ ವಾಕ್ಯದ ಪ್ರಕಾರ ಯಾವಿರುತ್ತೋ ಅವು ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ನಾವು ಹಾಡ್ತಾಯಿದ್ದೀವಿ. ಅದೇ ಪ್ರಕಾರ ಇಂಥವ್ರು ಸೇವಕರು ಹಾಡಿರುವಂಥ ರಾಮು ಬ್ರದರ್ ಕೂಡ ಹಾಡಿದ್ದಾರೆ. ಅವ್ರ ಬೋಧನೆ ಕೂಡ ಕರೆಕ್ಟ್ ಇದೆ ಅಂತಂದರೆ ನೀವು ಮೋಸ ಹೋಗ್ತೀರ. ವಾಕ್ಯದ ವಿಷಯದಲ್ಲಿ ನೀವು ಜಾಗೃತಿ ಇರಬೇಕು. ವಾಕ್ಯದ ಪ್ರಕಾರ ಹಾಡುಗಳು ಏವಿರ್ತಾವೋ ಅವು ಸೆಲೆಕ್ಟ್ ಮಾಡಿ ಓಕೆ ಕರೆಕ್ಟ್ ಇದ್ದರೆ ಅದನ್ನು ನಾವು ಒಪ್ಪಿಕೊಳ್ಳೋಣ. ವಿರುದ್ಧವಾಗಿದ್ದಾಗ ಗಮನಿಸ್ಬೇಕು. ಅದನ್ನು ವಿರುದ್ಧವಾಗಿದ್ದಾಗ ಆಲೋಚನೆ ಮಾಡಿ, ವಾಕ್ಯಕ್ಕೆ ವಿರುದ್ಧವಾಗಿದ್ದಾಗ ಆ ವಾಕ್ಯಗಳನ್ನು ಅವರನ್ನು ನಾವು ಸ್ವೀಕರಿಸಬಾರ್ದು. ಯಾರಾಡಿದರೂ ಕೂಡ ವಾಕ್ಯದ ಪ್ರಕಾರ ಹಾಡುಗಳಿರ್ತಾವಲ್ಲ, ಅವೆಲ್ಲ ನಾವು ವಾಕ್ಯದ ಪ್ರಕಾರ ಇರುವಂಥ ಹಾಡುಗಳನ್ನು ನಾವೆಲ್ಲರೂ ಹಾಡೋಣ, ತಪ್ಪೇನಿಲ್ಲ. ಯಾರ್ಯಾರು ವಾಕ್ಯಗಳು ಚೆನ್ನಾಗಿ ಹೇಳ್ತಾರೋ, ವಾಕ್ಯದ ಪ್ರಕಾರ ಇರ್ತಾವಲ್ಲ, ನಾವು ವಾಕ್ಯಗಳನ್ನ ಕೇಳೋಣ. ಭಿನ್ನವಾಗಿ ಯಾರು ಹೇಳ್ತಾರೋ ಅಂಥವ್ರ ಬಗ್ಗೆ ನೀವು ಜಾಗ್ರತೆಯಾಗಿ ಇರಬೇಕು. ಇವಾಗ ಏನಪ್ಪ ಅಂದರೆ, ಈ ಜಕರ್ಯ ಗ್ರಂಥದಲ್ಲಿ ಗುಡ್ಡ ಅಂತ ಹೇಳಿದಾರಲ್ಲ, ಈ ಗುಡ್ಡ ಯಾವುದಕ್ಕೆ ಹೋಲಿಸಿದ್ದಾರೆ, ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 34ನೇ ವಚನಕ್ಕೆ ಬನ್ನಿ ಪ್ರಿಯರೇ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 34ನೇ ವಚನ. ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬಿದ್ದಿದೆ, ಹೌದಲ್ವಾ? ನೆಬೂಕದ್ನೆಚ್ಚರ ಏನು ಬಿದ್ದಿದೆ? ಒಂದು ಕನಸು. ಆ ಕನಸಿನಲ್ಲಿ ದೊಡ್ಡದೊಂದು ದೊಡ್ಡದು ಪ್ರತಿಮೆ ಬಿದ್ದಾಗ ಆ ಪ್ರತಿಮೆಯನ್ನು ನಾಶ ಮಾಡೋದಕ್ಕೆ ಎಲ್ಲಿಂದ ಬಂದಿದೆ, ಏನು ಬಂದಿದೆ ಅಂತ ನೋಡುವಾಗ ಇಲ್ಲಿ ಹೇಳ್ತಾರೆ, ಗಮನಿಸಬೇಕು. 2ನೇ ಅಧ್ಯಾಯ 34ನೇ ವಚನ 35ನೇ ವಚನ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಮಹಾಪರ್ವತವಾಗಿ ಏನ್ರಿ, ಗುಂಡು ಬಂಡೆ ಇದೆಯಲ್ಲ, ಎಲ್ಲಿಂದ ಬಂದಿದೆ ಅಂತ ಇರುತ್ತೆ ಪ್ರಿಯರೇ. ಒಂದು ಪರ್ವತದಲ್ಲಿ ಅಂದರೆ ಒಂದು ಬೆಟ್ಟದೊಳಗಿಂದ ಬಂದಿದೆಯಾ? ಎಲ್ಲಿಂದ ಬಂದಿದೆ ಅದು? ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆ. ಈ ಗುಂಡು ಬಂಡೆ ಯಾರು? ಯೇಸು ಕ್ರಿಸ್ತರು. ಗುಂಡು ಬಂಡೆ ಯಾರು? ಬೆಟ್ಟದೊಳಗಿಂದ ಬಂದಿರುವಂಥ ಗುಂಡು ಬಂಡೆ ಅಂದರೆ ಬೆಟ್ಟದೊಳಗಿಂದ ಬಂದಿದೆ. ಬೆಟ್ಟದಂದರೆ ಬೆಟ್ಟ ಅಂತ ಅಂದ್ಕೊಳ್ತೀವ? ಯಾವ ಬೆಟ್ಟ? ಬೆಟ್ಟ ಅಂದರೆ ಯಾವ ಬೆಟ್ಟ? ಬೆಟ್ಟದೊಳಗಿಂದ ಗುಂಡು ಬಂಡೆ ಬಂದಿದೆ ಅಂತೆ. ಬೆಟ್ಟದೊಳಗಿಂದ ಗುಂಡು ಬಂಡೆ ಯಾವ ಬೆಟ್ಟ ಇದು? ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ
ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ, ಅರಸನಾದ ಏರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಷ್ಯರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೇರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ಅವನು ಯೆಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯೆಹೂದ ಸೀಮೆಯ ಬೆತ್ಲೆಹೇಮೆ ಯೆಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದನು. ಅಂದರೆ ಒಬ್ಬ ಒಡೆಯನು, ಒಬ್ಬ ಅಧಿಪತಿ ಎಲ್ಲಿಂದ ಹೊರಡುತ್ತಾನೆ? ಎಲ್ಲಿಂದ? ನಿನ್ನೊಳಗಿಂದ. ಒಬ್ಬ ಅಧಿಪತಿ ನಿನ್ನೊಳಗಿಂದ ಅಂದರೆ ಯೂದ ಜನಾಂಗದವರೊಳಗಿಂದ. ದಾನಿಯೇಲ ಗ್ರಂಥದಲ್ಲಿ ಬೆಟ್ಟದೊಳಗಿಂದ ಗುಂಡು ಬಂಡೆ. ಬೆಟ್ಟ ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಕೆಲವರಿಗೆ ರಾಜ್ಯಕ್ಕೆ ಹೋಲಿಸಿದ್ದಾರೆ. ಬಾಬೆಲ್ ಪಟ್ಟಣ ಇದೆಯಲ್ಲ, ಅದಕ್ಕೂ ಹೋಲಿಸ್ತಾರೆ. ಅಶ್ಶೂರ್ಯ ಪಟ್ಟಣಕ್ಕೆ ಅದಕ್ಕೂ ಹೋಲಿಸ್ತಾರೆ. ಕೆಲವು ವಚನಗಳಿರುತ್ತೆ ಪ್ರಿಯರ ದೇವರ ಮಕ್ಕಳಿರ, ಅವೆಲ್ಲ ಕೂಡ ನಾವು ಬಿಡಿಸ್ಬೇಕಾದ್ರೆ ಬಹಳ ಟೈಮ್ ಬೇಕಾಗುತ್ತೆ. ಬೆಟ್ಟ ಯಾವುದಕ್ಕೆ ಹೋಲಿಸಿದ್ದಾರಪ್ಪ ಅಂತಂದರೆ ಇಸ್ರಾಯೇಲ್ ಜನಾಂಗಕ್ಕೆ ಹೋಲಿಸ್ತಾರೆ, ಯೆಹೂದ ಜನಾಂಗಕ್ಕೆ ಹೋಲಿಸ್ತಾರೆ. ಬೆಟ್ಟ ಪರ್ವತ ಅಂತಾರೆ. ಬೆಟ್ಟ ಅಂದರು, ಪರ್ವತ ಅಂದರು, ಗುಡ್ಡ ಅಂದರು. ಕೆಲವು ರಾಜ್ಯಗಳಿಗೆ ಹೋಲಿಸ್ತಾರೆ. ಇವಾಗ ಹೋಲಿಸಿರುವಂಥ ನನ್ನ ಬೆಟ್ಟ ಅಂತ ಹೇಳ್ತಾರಲ್ಲ, ಅದು ಯೆಹೂದ ಜನಾಂಗ ಎನ್ನುವಂಥ ಬೆಟ್ಟ, ಯೆಹೂದ ಜನಾಂಗವೆನ್ನುವಂಥ ಒಂದು ಗುಡ್ಡ. ಯೆಹೂದ ಜನಾಂಗವೆಂಬ ಆ ಗುಡ್ಡದಲ್ಲಿ, ಆ ಗುಡ್ಡದ ಮೂಲಕ ಒಂದು ಗುಂಡು ಬಂಡೆ ಬಂದಿದೆ. ಅದರೊಳಗಿಂದ ಅಂದರೆ ಯೆಹೂದ ಜನರೊಳಗಿಂದ ಒಂದು ಗುಂಡು ಬಂಡೆ ಬಂದಿದೆ. ಯಾವಾಗ ಬಂದಿದೆ ಗುಂಡು ಬಂಡೆ? 1ನೇ ಶತಮಾನದಲ್ಲಿ ಬಂದಿದೆಯಾ ಅಥವಾ ಭವಿಷ್ಯತ್ತು ದಿನಗಳಲ್ಲಿ ಬರುತ್ತಾ? 1ನೇ ಶತಮಾನದಲ್ಲಿ ಗುಂಡು ಬಂಡೆ. ಬೆಟ್ಟ ಯಾವುದಪ್ಪ ಅಂತ ನೋಡುವಾಗ ಯೆಹೂದ್ಯರು ಇದ್ದಾರಲ್ಲ, ಆ ಯೆಹೂದ್ಯರಿಗೆ ಬೆಟ್ಟವೆಂದು ಹೋಲಿಸಿದ್ದಾನೆ ಪ್ರಿಯರೇ. ಬೆಟ್ಟವೆಂದು ಗುಡ್ಡವೆಂದು ಹೋಲಿಸ್ತಾನೆ ಪ್ರಿಯರೇ. ಬೆಟ್ಟ ಎಂದು, ಗುಡ್ಡ ಎಂದು. ಪ್ರಕಟಣೆ ಗ್ರಂಥದಲ್ಲಿ ಆ ದೇವರೊಂದು ಭಯಂಕರವಾದ ದಿನಕ್ಕೆ ಈ ಗುಡ್ಡಗಳೆಲ್ಲ ಓಡೋದು ಅಂತ ಇರುತ್ತೆ. ಗುಡ್ಡಗಳು ಓಡೋಗ್ತವ. ದೇವರ ಮಹಾ ಉಗ್ರತೆಗೆ ಗುಡ್ಡಗಳೆಲ್ಲ ಓಡೋಗ್ತಾವ. ಅಂದರೆ ಕೆಲವು ರಾಜ್ಯದವ್ರು ಏನಪ್ಪ ಅಂದರೆ ತಡ್ಕೊಳ್ಳದೆ ಕೆಲವು ಮತಸ್ಥರು ಏನಾಗ್ತಾರೆ ಅಂದರೆ ಓಡಿ ಹೋಗುವಂಥದ್ದು ದೇವರಿಂದ. ಅದು ಅರ್ಥ ಮಾಡಿಕೊಳ್ಳೋದು ನಾವೇನು ಮಾಡ್ತೀವಪ್ಪ ಅಂದರೆ, ಗುಡ್ಡ ಅಂದರೆ ಗುಡ್ಡ ಅಲ್ಲಿ ಇದೆಯಲ್ಲ ಅದು ಓಡಿ ಹೋಗ್ಬಿಡುತ್ತೆ. ನದಿ ಅಂದರೆ ಇದು ಓಡಿ ಹೋಗುತ್ತೆ. ಸಮುದ್ರ ಅಂದರೆ ಇದು ಮಾಯವಾಗುತ್ತೆ. ಈ ರೀತಿ ಬೋಧನೆಗಳು ಬಂದಿದೆ ಪ್ರಿಯರ ದೇವರ ಮಕ್ಕಳಿಗೆ. ಯಾಕೆ ಅಲ್ಲಿ ಬೋಧನೆ ಹೇಳಿದ್ದಾರೆ, ಉದ್ದೇಶವೇನೋದು ಆಲೋಚನೆ ಮಾಡಿ. ಇವಾಗ ಒಂದು ನಮಗೆ ವಿಷಯ ಅರ್ಥ ಆಗ್ತದೆ ಏನಪ್ಪ ಅಂತ ನೋಡುವಾಗ, ಒಂದು ಬೆಟ್ಟ ಇದೆ. ಆ ಬೆಟ್ಟ ಏನಪ್ಪ ಅಂದರೆ ಯೆಹೂದ ಎನ್ನುವಂಥ ಬೆಟ್ಟ. ಚಿಯೋನು ಪರ್ವತ ಅಂತಾರೆ, ಯೆರೂಸಲೇಮ್ ಪರ್ವತ ಅಂತಾರೆ, ಕೇಳಿದೀವಲ್ಲ. ಯೆರೂಸಲೇಮ್ ಪರ್ವತ ಅಂದರೆ ಯೆರೂಸಲೇಮ್ ಪರ್ವತದ ಬಗ್ಗೆನಾ? ಚಿಯೋನ್ ಬೆಟ್ಟ ಅಂದರೆ ಚಿಯೋನ್ ಬೆಟ್ಟದ ಬಗ್ಗೆನಾ? ಇಸ್ರಾಯೇಲರನ್ನು ಕುರಿತು ಹೇಳಿರುವಂಥ ಮಾತುಗಳು, ಇಸ್ರಾಯೇಲ್ಯರನ್ನು ಯೆಹೂದ್ಯರನ್ನು ಕುರಿತು ಹೇಳಿರುವಂಥ ಮಾತುಗಳೇ ವಿನಃ ಅತ್ತೇನಲ್ಲ. ಯೆರೂಸಲೇಮೇ ಪ್ರವಾದಿಗಳನ್ನು ಕೊಲ್ಲುವವಳೆ. ಯೆರೂಸಲೇಮ್ ಕೊಂದಾಕಿದೆಯಾ? ಊರು ಕೊಂದಾಕಿದೆಯಾ? ಪಟ್ಟಣ ಕೊಂದಾಕಿದೆಯಾ ಪ್ರೇರೆ? ಯಾರು ಕೊಂದಾಕಿದ್ದಾರೆ? ಕೊಂದಾಕಿದವರು ಯಾರು? ಯೆರೂಸಲೇಮಲ್ಲಿದ್ದಂಥ ಯೆಹೂದ್ಯರ. ಆ ಯೆಹೂದ್ಯರಿಗೆ ಏನಪ್ಪ ಅಂದರೆ ಪರ್ವತ ಎಂದು, ಬೆಟ್ಟ ಎಂದು, ಚಿಯೋನು ಪರ್ವತವೆಂದು ಹೋಲಿಸ್ತಾರೆ. ಅವ್ರಿಗೆ ಹೋಲಿಸ್ತಾರೆ. ಈ ಬೆಟ್ಟ ಅಂದರೆ ಬೇರೆ ಯಾವುದೂ ಅಲ್ಲ, ಇಸ್ರಾಯೇಲರಿಗೆ, ಯೆಹೂದ್ಯರಿಗೆ ಹೋಲಿಸಿರುವಂಥದ್ದು. ಯೆಹೂದ್ಯರಿಗೆ ಇದೇನಾಗುತ್ತೆ ಅಂತ ನೋಡುವಾಗ, ಯೇಸು ಕ್ರಿಸ್ತರು ಆ ಯೆರೂಸಲೇಮ್ ಪಟ್ಟಣದ ಮೇಲೆ ಕಾಲಿಟ್ಟಾಗ, ಅಂದರೆ ಭೂಮಿಯ ಮೇಲೆ ಹುಟ್ಟಿದಾಗ, ಮನುಷ್ಯನಾಗಿ ಬಂದಾಗ ಸುವಾರ್ತೆ ಪ್ರಾರಂಭ ಮಾಡ್ತಾರೆ. ದೇವರ ರಾಜ್ಯ ಸುವಾರ್ತೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದಾಗ ಏನಾಗುತ್ತೆ? ಅಲ್ಲಿ ಏನಾಗುತ್ತೆ? ಅವರ ಮಧ್ಯದಲ್ಲಿ 2 ಭಾಗವಾಗುತ್ತೆ ರೀ. ಏನು 2 ಭಾಗ?
ಏನು 2 ಭಾಗ? ಅಂದರೆ ಯೇಸು ಕ್ರಿಸ್ತರು ಸುವಾರ್ತೆ ಸಾರುವುದರಿಂದ ಆತನೇ ಯೇಸು ಕ್ರಿಸ್ತನು, ಈತನೇ ಶಕಪುರುಷನು, ಈತನೇ ಮೆಸ್ಸಯನ್ ಅಂತೇಳಿ ತಿಳ್ಕೊಂಡವರು ಒಂದು ಗುಂಪು, ತಿಳಿದುಕೊಳ್ಳೋರು ಇನ್ನೊಂದು ಗುಂಪು. ಅದೇ ಬೆಟ್ಟ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರ ಮಧ್ಯದಲ್ಲಿ ಆತನು ಜನ್ಮಿಸ್ತಾನೆ, ಯೆಹೂದ್ಯರ ಮಧ್ಯದಲ್ಲಿ ಸುವಾರ್ತೆ ಪ್ರಾರಂಭ ಮಾಡ್ತಾನೆ. ಯೆಹೂದ್ಯರ ಮಧ್ಯದಲ್ಲಿ ಸುವಾರ್ತೆ ಪ್ರಾರಂಭ ಮಾಡಿದಾಗ ಅಲ್ಲಿ ದೇವರ ರಾಜ್ಯ ಅಲ್ಲಿ ಅಭಿವೃದ್ಧಿ ಆಗ್ತದೆ. ದೇವರ ಸಭೆ ಅವ್ರ ಮಧ್ಯದಿಂದನೇ ಪ್ರಾರಂಭವಾಗುತ್ತೆ. ಇಸ್ರಾಯೇಲರ ಮಧ್ಯದಿಂದನೇ ದೇವರ ಸಭೆ ಪ್ರಾರಂಭವಾಗುತ್ತೆ. ದೇವರ ಸಭೆ ಪ್ರಾರಂಭವಾದಾಗ, ಇಸ್ರಾಯೇಲರ ಮಧ್ಯದಲ್ಲಿ ದೇವರ ಸಭೆ ಪ್ರಾರಂಭವಾದಾಗ, ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದಿ ಆಮೇಲೆ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಮಹಿಮೆ ಶರೀರವನ್ನು ಧರಿಸಿಕೊಂಡು ಪುನರುತ್ಥಾನವನ್ನು ಹೊಂದುತ್ತಾರೆ. ಪುನರುತ್ಥಾನ ಹೊಂದಿದ ಮೇಲೆ ಯಾರ್ಯಾರು ನನ್ನ ಮಾತನ್ನು ಕೇಳ್ತಾರೋ ಅವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗುತ್ತೆ. ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ ಅಂತೇಳಿ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳ್ತಾರೆ. ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನನ್ನ ಮಾತನ್ನು ಕೇಳ್ತಾರೋ, ಯಾರು ನನ್ನ ಮಾತಿಗೆ ಒಳಪಡ್ತಾರೋ, ವಿಧಿಯರಾಗ್ತಾರೋ ಅವ್ರಿಗೆ ರಕ್ಷಣೆ ಇರುತ್ತೆ. ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ ಅಂತ ಹೇಳ್ತಾರೆ. ಇವಾಗ ಅಲ್ಲಿ ನಂಬದವರು ಯಾರಾಗ್ತಾರೆ? ನಂಬದವರು ಯೆಹೂದ್ಯರಲ್ಲಿ ಅನೇಕರು ಏನಾಗಿದ್ದಾರೆ? ನಂಬಿದ್ದಾರ, ನಂಬದೇ ಇದ್ದಾರ? ಯೆಹೂದ್ಯರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ನಂಬಲ್ಲ ಪ್ರಿಯರೇ. ಯೇಸು ಕ್ರಿಸ್ತರನ್ನು ನಂಬದೇ ಇದ್ದಾಗ ಏನಾಗ್ತಾರೆ? ದೇವರ ಪ್ರಜೆಗಳು 2 ಭಾಗವಾಗ್ತವೆ. 2 ಭಾಗ ತುಂಡಾಗುತ್ತೆ, ಅಲ್ಲಿ 2 ಭಾಗವಾಗುತ್ತೆ. ಅಲ್ಲಿ ಆ ಯೆರೂಸಲೇಮ್ ಎಂಬ ಬೆಟ್ಟ, ಯೆಹೂದ್ಯರು ಎಂಬ ಬೆಟ್ಟ ಏನಾಗುತ್ತೆ? 2 ಭಾಗವಾಗುತ್ತೆ. ಒಂದು ಯೇಸು ಕ್ರಿಸ್ತರ ಸಭೆ ಎಂದು, ಮತ್ತೊಂದು ಯೆಹೂದ್ಯರು ಎಂದು, ಮತ್ತೊಂದು ಯೆಹೂದ್ಯರೆಂದು. ಇವಾಗ ದೇವರ ಬೆಟ್ಟ ಏನು ಯಾವುದಪ್ಪ ಅಂತ ನೋಡುವಾಗ ಇವಾಗ ಯೇಸು ಕ್ರಿಸ್ತರ ಸಭೆ ಎನ್ನುವಂಥದ್ದೇ ದೇವರ ಬೆಟ್ಟ. ಇವಾಗ ಈ ದೇವರ ಬೆಟ್ಟದ ಒಳಗೆ ಬಂದ್ಬಿಡಿ ಅಂತ ಹೇಳ್ತಾರೆ. ಅದೇನು ಇವಾಗ ಯೇಸು ಕ್ರಿಸ್ತರು ಯೆರೂಸಲೇಮ್ ಪಟ್ಟಣದ ಮೇಲೆ ಕಾಲಿಟ್ಟಿದ್ದಾರೆ ಅಂದರೆ ಬಂದಿದ್ದಾರೆ. ಬಂದಾಗ ಏನಾಗುತ್ತೆ? ಎಣ್ಣೆ ಮರಗಳ ಗುಡ್ಡ 2 ಭಾಗವಾಯಿತು. 2 ಭಾಗ ಆಯಿತು ಅಂತಂದರೆ ಇವರೇನಂತಾರೆ? 2 ಭಾಗ ಆಗಿಲ್ವಲ್ಲ, ಎಲ್ಲಾಗಿದೆ? ಯೆರೂಸಲೇಮ್ ಪಟ್ಟಣದಲ್ಲಿ 2 ಭಾಗ ಗುಡ್ಡ ಆಗಿಲ್ವಲ್ಲ, ಗುಡ್ಡ 2 ಭಾಗ ಆಗಿಲ್ವಲ್ಲ. ಅದಕ್ಕೆ ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ, ಇವಾಗಲ್ಲ. ಅದು ರಹಸ್ಯವಾದಂಥ ಆಗಮನ ಅಂತೇಳಿ ಹೇಳಿಕೊಂಡು ಜನರ ಮಧ್ಯದಲ್ಲಿ ಸುಳ್ಳು ಬೋಧನೆ ಮಾಡಿ ದಾರಿ ತಪ್ಪಿಸುವಂಥ ಸುಳ್ಳು ಕ್ರೈಸ್ತರಿದ್ದಾರೆ. ನೀವೇನು ಮಾಡಬೇಕು? ಜಾಗ್ರತೆ ಪಡಬೇಕಾ ಬೇಡವಾ? ಜಾಗ್ರತೆ ಪಡಬೇಕು. ಯೆಶಾಯ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ನೋಡಿ ಪ್ರಿಯರೇ, ಎಷ್ಟು ಅದ್ಭುತವಾದಂಥ ಮಾತಿದೆ, ಎಷ್ಟು ಅದ್ಭುತವಾದಂಥ ಮಾತು. ಎಷ್ಟೋ ಸಾರಿ ಈ ಮಾತನ್ನು ಹೇಳಿದ್ದೀನಿ ನಾನು. ಯಹೂದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಕಂಡು ಬಂದ ದೈವೋಕ್ತಿ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು ಅಂತ್ಯಕಾಲದಲ್ಲಿ ಅಂತ ಇರುತ್ತೆ. ಅಂತ್ಯಕಾಲದಲ್ಲಿ ಅಂದರೆ ಇವರೇನು ಅಂದ್ಕೊಳ್ತಾರಪ್ಪ ಅಂತ ನೋಡುವಾಗ ಇವಾಗಿರುವಂಥ ದಿನಗಳ ಅಂತ್ಯಕಾಲ ಅಂದ್ಕೊಳ್ತಾರೆ. ಆದರೆ ಯೇಸು ಕ್ರಿಸ್ತರು ಯಾವ ಕಾಲದಲ್ಲಿ ಬಂದಿದ್ದಾರೋ ಒಂದು ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಅಂದರೆ ಯಾವ ಕಾಲದಲ್ಲಿ ಬಂದಿದ್ದಾರೆ ಯೇಸು ಪ್ರಭು? ಕಾಲ ಯಾವುದಂತ ನೋಡುವಾಗ ಅಂತ್ಯ ದಿನಗಳು ಅಂತ ಹೇಳ್ತಾರೆ. ಪ್ರಭು ಹೇಳ್ತಾರೆ, ನಾವು ಹೇಳ್ತೀವಿ. ಪ್ರಭು ಹೇಳಿರುವಂಥ ಮಾತೇನಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಿರುವಂತಹ ಕಾಲ ಅಂತ್ಯಕಾಲ ಪ್ರಾರಂಭವಾಗಿದೆ. ಅಂತ್ಯಕಾಲಗಳಂತೇಳಿ ದೇವರೇ ಹೇಳಿರುವಾಗ ಇವರೇನು ಹೇಳ್ತಾರೆ? ಅಂತ್ಯಕಾಲದಲ್ಲಿ ಅಂದರೆ 1ನೇ ಶತಮಾನ ಅಲ್ಲ, ಅದು ಭವಿಷ್ಯತ್ತು ದಿನಗಳಲ್ಲಿ ಬರುವಂಥದ್ದು ಅಂತ್ಯಕಾಲ ಅಂತೇಳಿ ಮಾತನಾಡ್ಕೊಳ್ತಾರೆ. ಈಗಿನ ದಿನಗಳಂತ ಹೇಳ್ಕೊಳ್ತಾರೆ, ಅದು ತಪ್ಪು. 1ನೇ ಶತಮಾನದಲ್ಲೇ ಅಂತ್ಯಕಾಲ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಪ್ರಭು ಹೇಳಿರುವಂಥ ಮಾತು ಗಮನಿಸ್ಬೇಕು. ಮತ್ತೊಂದು ಸಾರಿ 2ನೇ ವಚನ, ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಯೆಶಾಯ ಗ್ರಂಥದಲ್ಲಿ ಇದೆಯಲ್ಲ, ಯೆಶಾಯ ಗ್ರಂಥದಲ್ಲಿ 2ನೇ ಅಧ್ಯಾಯ ನೋಡಿದ್ದೀವಿ ನೋಡಿ. ಏನಿದೆ ಅಲ್ಲಿ? ಮೊದಲನೇ ವಚನದಲ್ಲಿ
ಎರಡನೇ ವಚನ ಓದ್ತಾ ಇದ್ದಾರೆ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದಂತೇಳಿ ಕ್ರಿಸ್ತ ಪೂರ್ವ ಸುಮಾರು 700 ವರ್ಷಗಳ ಹಿಂದೆ ಪ್ರವಾದನೆ, ಯೆಶಾಯನ ಮೂಲಕ ಪ್ರವಾದನೆ. ಏನಂತೆ ಅದು ಬೆಟ್ಟ. ಯಾವ ಬೆಟ್ಟ? ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು. ಯೆಹೋವನ ಮಂದಿರದ ಬೆಟ್ಟವು. ಮಂದಿರನ ಬೆಟ್ಟನ? ನನ್ನ ಪರಿಶುದ್ಧ ಮಂದಿರ ಅಂತ ಹೇಳ್ತಾರೆ, ನನ್ನ ಪರಿಶುದ್ಧ ಪರ್ವತ ಅಂತ ಹೇಳ್ತಾರೆ. ನನ್ನ ಪರಿಶುದ್ಧ ಪರ್ವತ, ನನ್ನ ಪರಿಶುದ್ಧ ಮಂದಿರ ಯಾವುದಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ ದೇವರ ಸಭೆ, ಅದು ದೇವರ ಮಂದಿರ. ಅದು ಸಭೆಗೆ ದೇವರ ಮಂದಿರ, ಸಭೆಗೆ ದೇವರ ಮಂದಿರ. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಏನ್ರಿ? ದೇವರ ಬೆಟ್ಟ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ಬೆಳೆಯುತ್ತಂತೆ. ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಉನ್ನತವಾಗಿ ದೇವರ ಬೆಟ್ಟ ಬೆಳೆಯುತ್ತಂತೆ. ದೇವರ ಬೆಟ್ಟ. ಈ ವಚನವು ಕೂಡ ಅವರು ಯೋಚನೆ ಮಾಡ್ತಾರೆ, ದೇವರ ಬೆಟ್ಟ ಉನ್ನತವಾಗಿ ಬೆಳೆಯುತ್ತೆ, ಅದು ಯೆರೂಸಲೇಮ್ ಪಟ್ಟಣ ಪ್ರಪಂಚ ದೊಡ್ಡದಾಗಿ ಬೆಳೆಯುತ್ತೆ ಅಂತೇಳಿ ಈ ರೀತಿ ಯೋಚನೆ ಮಾಡ್ತಾರೆ. ಅದು ಯಾವುದಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆಯನ್ನು ಕುರಿತು ಪ್ರವಾದನೆ. ಯೇಸು ಕ್ರಿಸ್ತರ ಸಭೆಯನ್ನು ಕುರಿತು ಪ್ರವಾದನೆ. ಆ ಯೇಸು ಕ್ರಿಸ್ತರ ಸಭೆನೇ ದೇವರ ಮಂದಿರ. ಯೇಸು ಕ್ರಿಸ್ತರ ಸಭೆನೇ ದೇವರ ಮಂದಿರ. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಅದರ ಕಡೆಗೆ ಅಂದರೆ ದೇವರ ಮಂದಿರ, ದೇವರ ಬೆಟ್ಟವೆಂಬ ಮಂದಿರ ಇದೆಯಲ್ಲ, ಅದು ದೇವರ ಸಭೆ. ಈ ಸಭೆಗೆ ಯಾರು ಬರ್ತಾರಂತೆ? ಟೋಟಲ್ ಪ್ರಪಂಚ ದೇಶದಲ್ಲಿರುತ್ತ ಅನೇಕ ಜನಾಂಗಗಳು ಪ್ರವಾಹದಂತೆ ಬರ್ತಾರಂತೆ, ಪ್ರವಾಹದಂತೆ. ಅರ್ಥ ಆಗುತ್ತೆ ಪ್ರಿಯರೇ? ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚೀಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಅಂದರೆ ಯೆರೂಸಲೇಮ್ ಪಟ್ಟಣದಿಂದನೇ ದೇವರ ರಾಜ್ಯ ಪ್ರಾರಂಭವಾಗಿದೆ. ಯೆರೂಸಲೇಮ್ ಪಟ್ಟಣದಿಂದ ದೇವರ ಸಭೆ ಇದೇನಾಗಿದೆಪ್ಪ ಅಂತ ನೋಡುವಾಗ ಪ್ರಪಂಚದಲ್ಲಿ ಎಲ್ಲ ಕಡೆ ಬೆಳೆದಿದೆ ರೀ ದೇವರ ಸಭೆ. ಯೇಸು ಕ್ರಿಸ್ತರ ಸಭೆ ಎಲ್ಲ ಕಡೆ ಬೆಳೆದಿದೆ. ಯೆರೂಸಲೇಮ್ ಪ್ರಾಂತದಲ್ಲಿ ಹುಟ್ಟಿಕೊಂಡಿದೆ. ಯೆರೂಸಲೇಮ್ ಎಂಬ ಯೆಹೂದ್ಯರು ಎಂಬ ಬೆಟ್ಟದಲ್ಲಿ ಆ ಗುಂಡು ಬಂಡೆ ಹುಟ್ಟಿಕೊಂಡು ಮಹಾಪರ್ವತವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿಗೆ, ಎಲ್ಲ ಪರ್ವತಗಳಿಗಿಂತ ಅಂತಂದರೆ ಲೋಕದಲ್ಲಿ ಎಲ್ಲ ಸಾಮ್ರಾಜ್ಯಗಳಿಗಿಂತ ಉನ್ನತವಾಗಿ ಈ ಸಾಮ್ರಾಜ್ಯ, ದೇವರ ಸಾಮ್ರಾಜ್ಯ ಬೆಳೆದಿರುವಂಥದ್ದು. ಗುಡ್ಡ ಬೆಟ್ಟಗಳಂತಂದರೆ ಲೋಕದಲ್ಲೇ ಗುಡ್ಡ ಬೆಟ್ಟಗಳು ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತಂದರೆ ಏನ್ರಿ, ರಾಜರಿಗೆ, ಅರಸರಿಗೆ, ಸಾಮ್ರಾಜ್ಯಗಳಿಗೆ ಅವ್ರಿಗೆ ಹೋಲಿಸುವಂಥದ್ದು. ಎಲ್ಲ ಗುಡ್ಡ ಬೆಟ್ಟಗಳಂತಂದರೆ ಸಾಮ್ರಾಜ್ಯಗಳಿಗೆ ಹೋಲಿಸ್ತಾರೆ, ಅರಸರಿಗೆ ಹೋಲಿಸ್ತಾರೆ, ರಾಜ್ಯಗಳಿಗೆ ಹೋಲಿಸ್ತಾರೆ. ಎಲ್ಲ ರಾಜ್ಯಗಳಿಗಿಂತ ಉನ್ನತವಾಗಿ ದೇವರ ರಾಜ್ಯ ಬೆಳೆಯುತ್ತೆ, ಪ್ರಪಂಚ ದೇಶದಲ್ಲಿ ಹರಡಿಕೊಳ್ಳುವಂಥದ್ದು. ಹರಡಿಕೊಂಡಿದೆಯಾ ಇಲ್ವಾ? ನಮ್ಮ ಭಾರತ ದೇಶದಲ್ಲಿ ಇದೆಯಾ ದೇವರ ರಾಜ್ಯ? ಪಾಕಿಸ್ತಾನದಲ್ಲಿದೆಯಾ? ಪಾಕಿಸ್ತಾನದಲ್ಲಿದೆ. ಇರಾನ್ನಲ್ಲೂ ಇದೆ. ಯೆರೂಸಲೇಮ್ನಲ್ಲಿದೆ. ಯೆರೂಸಲೇಮಿನಲ್ಲಿ ಹುಟ್ಟಿರುವಂಥ ಈ ದೇವರ ರಾಜ್ಯ ಎಂಬ ದೇವರ ಸಭೆ ಟೋಟಲ್ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲಿ ಹರಡಿಕೊಂಡಿದೆ ರೀ. ದೇವರ ಸಭೆ ಇಲ್ಲದಂಥ ದೇಶ ಯಾವುದೂ ಇಲ್ಲ ರೀ. ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ ಇಲ್ಲದ ದೇಶ ಯಾವುದೂ ಇಲ್ಲ. ಎಲ್ಲ ಕಡೆ ಹರಡಿಕೊಂಡಿದೆ. ಅದೇ ಹೇಳ್ತಾರೆ, ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಪ್ರವಾದನೆ. ಪ್ರಪಂಚ ದೇಶದಲ್ಲಿ ಎಲ್ಲ ಗುಡ್ಡ ಬೆಟ್ಟಗಳಿಗಿಂತ ಹರಡಿಕೊಳ್ಳುತ್ತೆ ಅಂತಂದರೆ ಎಲ್ಲ ರಾಜ್ಯಗಳಿಗಿಂತ ಉನ್ನತವಾಗಿ ಬೆಳೆಯುತ್ತೆ ಎನ್ನುವಂಥ ಮಾತು ಇದು. ನಮ್ಗೆ ಅರ್ಥ ಆಗಲ್ಲ. ಬೆಟ್ಟ ಅಂದರೆ ಬೆಟ್ಟನೇ ತಗೊಳ್ತೀವಿ, ಗುಡ್ಡ ಅಂದರೆ ಗುಡ್ಡನೇ ಅಂದುಕೊಳ್ತೀವಿ. ಅದರ ಹಿಂದೆ ಉದ್ದೇಶ ಏನನ್ನೋದು ಆಲೋಚನೆ ಮಾಡಬೇಕು. ದಾನಿಯೇಲ್ ಗ್ರಂಥಕ್ಕೆ ಬನ್ನಿ ಪ್ರಿಯರೇ. ದಾನಿಯೇಲ್ ಗ್ರಂಥ 2ನೇ ಅಧ್ಯಾಯ 44-45 ವಚನ. ದಾನಿಯೇಲ್ ಗ್ರಂಥ 2ನೇ ಅಧ್ಯಾಯ 44-45 ವಚನವನ್ನು ನೋಡಿ ಪ್ರಿಯರೇ.
ನೆಬೂಕದ್ನೆಚ್ಚರನಿಗೆ ಕನಸು ಬಿದ್ದಿದೆಯಲ್ಲ, ಆ ಕನಸಿನ ವಿವರಣೆಯನ್ನು ದಾನಿಯೇಲ ಹೇಳ್ತಾ ಇದ್ದಾನೆ. ಮುಖ್ಯವಾದಂಥ ಉದ್ದೇಶ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ, ಗಮನಿಸಬೇಕು. 44-45. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು. ಬೆಟ್ಟದೊಳಗಿಂದ ಅಂದರೆ ಏನ್ರಿ, ಯೆಹೂದ್ಯರು ಎಂಬ ಬೆಟ್ಟ, ಆ ಬೆಟ್ಟದೊಳಗಿಂದ ಗುಂಡು ಬಂಡೆ. ಯೇಸು ಕ್ರಿಸ್ತರೇ ಗುಂಡು ಬಂಡೆ. ಏನು ಮಾಡಿದಾರಂತ ನೋಡುವಾಗ ಎಲ್ಲ ಬೆಟ್ಟಗಳನ್ನು, ಎಲ್ಲ ರಾಜ್ಯಗಳನ್ನು ಏನು ಮಾಡಿ ಚೂರು ಚೂರು ಮಾಡಿ ಉನ್ನತವಾಗಿದ್ದು ಬೆಳೆದಿದೆ ರೀ. ಯಾರೇ ಇದ್ದರೂ ಕೂಡ ಎಷ್ಟು ಮಂದಿ ತಡೆದ್ರೂ ಕೂಡ ಏನಾಗುತ್ತಿದ್ದು, ಉನ್ನತವಾಗಿ ಬೆಳೆಯುವಂಥದ್ದು ಈ ದೇವರ ರಾಜ್ಯ ಎನ್ನುವಂಥ ಸಭೆ. ಈಗ 1ನೇ ಶತಮಾನದಲ್ಲಿ ಬಂದು ಈ ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರಾ? ಯೆರೂಸಲೇಮ್ ಪಟ್ಟಣದ ಮೇಲೆ ಕಾಲಿಟ್ಟಿದ್ದಾರಾ? ಹೌದು. ಅದೇನಾಗಿದೆ ಇವಾಗ 1ನೇ ಶತಮಾನದಲ್ಲಿ? ಇಸ್ರಾಯೇಲ್ಯರು, ಕ್ರೈಸ್ತರು. ಇವಾಗ ದೇವರಿಗೆ ಮೆಚ್ಚುಗೆಯಾದಂಥ ಪ್ರಜೆಗಳು ಯಾರು? ದೇವರಿಗೆ ಮೆಚ್ಚುಗೆಯಾದಂಥ ಪ್ರಜೆಗಳು ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ್ರೇ ಅವರು ದೇವರ ಪ್ರಜೆಗಳಾಗ್ತಾರೆ, ದೇವರ ಮಕ್ಕಳಾಗ್ತಾರೆ. ಭೂಲೋಕದಲ್ಲಿದ್ದವರು ಎಲ್ಲರೂ ದೇವರ ಮಕ್ಕಳು, ಆದರೆ ಅಂಧತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಅಂಧತ್ವದಲ್ಲಿ ಜೀವಿಸುವಂಥ ಪ್ರಜೆಗಳು ದೇವರ ಪ್ರಜೆಗಳಾಗಬೇಕಾದ್ರೆ ಒಂದು ಅವಕಾಶ ಏನಪ್ಪ ಅಂದರೆ, ಯೇಸು ಕ್ರಿಸ್ತರು ಈತನ ಮಾರ್ಗದಲ್ಲಿ ಬರಬೇಕು, ಆತನನ್ನು ಅಂಗೀಕರಿಸಬೇಕು. ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ಅಂಗೀಕರಿಸಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ದೇವರ ಬೆಟ್ಟವೆಂಬ ರಾಜ್ಯದೊಳಗೆ, ಇಲ್ಲಾಂದರೆ ಕ್ರಿಸ್ತನ ಸಭೆಯೊಳಗೆ ಸೇರಿಕೊಳ್ತಾರೆ. ಇವಾಗ ಇಸ್ರೇಲ್ ಜನಾಂಗದವರು ಇದ್ದಾರಲ್ಲ, ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರು ಏನಾಗಿದ್ದಾರೆ? ಸ್ವಲ್ಪ ಮಂದಿ ಸೇರಿಕೊಂಡಿದ್ದಾರೆ, ಸ್ವಲ್ಪ ಮಂದಿ ದೇವರ ಸಭೆ ಎಂಬ ಬೆಟ್ಟದಲ್ಲಿ ಸೇರಿಕೊಂಡಿದ್ದಾರೆ. ಇನ್ನು ಏನಾಗಿದ್ದಾರೆ? ಇವರು ಭಾಗವಾಗಿದ್ದಾರೆ, ಬೇರೆ ಆಗಿದ್ದಾರೆ. ಅದಕ್ಕೆ ಜಕರಿಯ ಗ್ರಂಥದಲ್ಲಿ ನೋಡುವಾಗ ಆ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕಾಲಿಟ್ಟಾಗ 2 ಭಾಗವಾಗುತ್ತಂತ ಹೇಳ್ತಾರೆ. ದರ್ಶನ, ಆತನಿಗೆ ದರ್ಶನ ಬಂದಿದೆ. 1ನೇ ಶತಮಾನದಲ್ಲಿ ಅದು ನೆರವೇರುತ್ತೆ. 1ನೇ ಶತಮಾನದಲ್ಲಿ ಅದು ಏನಾಗುತ್ತೆಪ್ಪ ಅಂತ ನೋಡುವಾಗ ನೆರವೇರುತ್ತೆ. ಇವರೇನು ಅಂದ್ಕೊಳ್ತಾರಂದರೆ, ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಭವಿಷ್ಯತ್ತು ದಿನಗಳಲ್ಲಿ 2ನೇ ಆಗಮನ ನಡೆಯುತ್ತೆ ಅಂತೇಳಿ ತುಂಬ ಜನ ಕಾದುಕೊಂಡು ಕೂತ್ಕೊಂಡಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರಾ, ಯೇಸು ಕ್ರಿಸ್ತರು ಬಂದಿದ್ದಾರೆ ಯೆರೂಸಲೇಮ್ ಪಟ್ಟಣಕ್ಕೆ 1ನೇ ಶತಮಾನದಲ್ಲಿ. ಮತ್ತು 2ನೇ ಆಗಮನ ಇರುತ್ತಲ್ಲ, 2ನೇ ಆಗಮನ ಬಂದಾಗ ಪ್ರತ್ಯೇಕವಾಗಿ ಯೆರೂಸಲೇಮ್ ಪಟ್ಟಣದ ಮೇಲೆ ಅಲ್ಲ, ಟೋಟಲ್ ಪ್ರಿಯರ ದೇವರ ಮಕ್ಕಳಿರ ಆಕಾಶದಿಂದ ಹೊರಡ್ತಾರೆ. ನೋಡಿ ಒಂದು ಸಾರಿ ಆ ಮಾತು ಎಲ್ಲಿರುತ್ತಪ್ಪ ಅಂದರೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವುದಕ್ಕಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ
ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಕರ್ತನ ಜೊತೆಯಲ್ಲಿರ್ತೀವಿ ಅಂದರೆ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಬಂದಾಗ ಮೊಟ್ಟ ಮೊದಲು ನೀತಿವಂತರಿದ್ದಾರಲ್ಲ, ನೀತಿವಂತರು, ಪರದೇಶದಲ್ಲಿದ್ದಂಥ ನೀತಿವಂತರು ಮರಣ ಹೊಂದಿರ್ತಾರೆ ನೋಡಿ, ಅವರೆಲ್ಲರೂ ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಪರದೇಶಿಯಲ್ಲಿದ್ದಂಥ ಆ ನೀತಿವಂತರು ಎದ್ದು ಬರ್ತಾರೆ, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತಾರೆ. ಭೂಲೋಕದಲ್ಲಿ ಯಾರಾದರೂ ನೀತಿವಂತರಿದ್ದರೆ ಇವರು ಕೂಡ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಅವರು ಆಕಾಶಕ್ಕೆ ಏರೋಗ್ತಾರೆ. ಟೋಟಲ್ ಭೂಲೋಕ ಏನಾಗತ್ತಪ್ಪ ಅಂತ ನೋಡುವಾಗ ಅನೀತಿವಂತರು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ಜನ ಎಲ್ಲ ಇರ್ತಾರೆ, ಒಂದು ವೇಳೆ ಬದುಕಿದರೆ ಏನಾಗ್ತಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಆಗಮನದಿಂದ ಟೋಟಲ್ ಬೂದಿ ಆಗುತ್ತೆ, ಸುಟ್ಟೋಗುತ್ತೆ. ಆ ಸುಟ್ಟೋದಾಗ ಅನೀತಿವಂತರು ಸತ್ತೋಗ್ತಾರಲ್ಲ, ಅವ್ರು ಏನಾಗ್ತಾರಪ್ಪ ಅಂತ ನೋಡುವಾಗ ಯಾತನೆ ಪಡುವಂಥ ಸ್ಥಳಕ್ಕೆ, ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆಯಲ್ಲ, ನರಕ ಕೊಂಡ ಇದೆಯಲ್ಲ, ಅಲ್ಲಿಗೆ ಹೋಗ್ತಾರೆ. ಇದು ನಡೆಯುತ್ತೆ ಎರಡನೇ ಆಗಮನದಲ್ಲಿ. ಆದರೆ ಎರಡನೇ ಆಗಮನ ರಹಸ್ಯ ಆಗಮನ ಅಂತ ಯಾರಾದರೂ ಹೇಳ್ತಾರಲ್ಲ, ಅಂದರೆ ಭೂಮಿ ಮೇಲೆ ನಡೆಯುತ್ತೆ, ಬದುಕಿರುವಾಗಲೇ ನಡೆಯುತ್ತೆ, ಆಮೇಲೆ ದೇವರ ರಾಜ್ಯ ಸ್ಥಾಪನೆಯಾಗುತ್ತೆ, ಆಮೇಲೆ 1000 ವರ್ಷ ಪರಿಪಾಲನೆ ನಡೆಯುತ್ತೆ ಅಂತ ಯಾರಾದರೂ ಹೇಳಿದರೆ ಅಂತಹ ಮಾತುಗಳನ್ನು ನಂಬಬೇಡಿ. ಯಾಕೆಂದರೆ ದೇವರ ರಾಜ್ಯ ಪರಿಪಾಲನೆ 1ನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ. ಯೇಸು ಕ್ರಿಸ್ತರ ಸಭೆನೇ ದೇವರ ರಾಜ್ಯ ಪರಿಪಾಲನೆ. ಲೋಕದವರಿಗೂ ನಮಗೂ ವ್ಯತ್ಯಾಸ ಇದೆಯಾ? ಲೋಕದವರಿಗೂ ದೇವರ ಭಕ್ತರಿಗೂ ವ್ಯತ್ಯಾಸ ಇದೆಯಾ ಅಲ್ವ? ನಿಜವಾದ ಭಕ್ತರ ಮಧ್ಯದಲ್ಲಿ ವ್ಯತ್ಯಾಸ ಇರುತ್ತೆ. ನಿಜವಾದ ಭಕ್ತರು ಏನು ಮಾಡ್ತಾರೆ? ಪ್ರಾರ್ಥನೆಯಲ್ಲಿರ್ತಾರೆ, ಧ್ಯಾನದಲ್ಲಿರ್ತಾರೆ. ಯಾರಾದರೂ ಒಂದು ಮಾತಂದ್ರೆ ದೇವರು ಸ್ತೋತ್ರವಾಗಲಿ, ಬಿಟ್ಟುಬಿಡಿ ದೇವರೇ, ಅವ್ರನ್ನ ಕ್ಷಮಿಸಿಬಿಡಿ ದೇವರೇ ಅಂತ ಹೇಳ್ತಾರೆ. ಎರಡನೇದಾಗಿ ಮತ್ತೆ ಯಾರನ್ನು ನಿಂದಿಸಿರ್ತಾರೋ ಅವ್ರನ್ನ ಕಾಪಾಡೋದಕ್ಕೆ ಸ್ವಾರ್ಥ ಹೇಳ್ತಾ ಇರ್ತಾರೆ. ಏನಪ್ಪ, ಯೇಸು ಕ್ರಿಸ್ತರನ್ನ ತಿಳ್ಕೊಳಪ್ಪ, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಳ್ಳಪ್ಪ, ಅವ್ರ ಮೂಲಕನೇ ನಮಗೆ ರಕ್ಷಣೆ ಬರುತ್ತೆ. ಅವನು ಬೈತಾ ಇರ್ತಾನೆ, ಬಾಯಿಗೆ ಬಂದಾಗ ಉಗಿತಾ ಇರ್ತಾನೆ, ಆದರೂ ಪರವಾಗಿಲ್ಲ ದೇವ್ರಿಗೆ ಸ್ತೋತ್ರ ಅಂತಾರೆ. ಯಾಕೆ? ಯೇಸು ಕ್ರಿಸ್ತರು ತೋರಿಸಿಕೊಟ್ಟಿರುವಂಥ ಪ್ರೀತಿ ಇದು, ದೇವರ ರಾಜ್ಯದಲ್ಲಿದ್ದಂಥ ಪ್ರೀತಿ ಇದು. ಲೋಕದಲ್ಲಿದ್ದವ್ರ ಕೈಯಲ್ಲಿ ಆಗುತ್ತಾ? ಲೋಕಸ್ಥರಾದರೆ ಆಗುತ್ತಾ ಪ್ರೇರೆ? ಲೋಕಸ್ಥರ ಮೂಲಕ ಆಗುತ್ತಾ ಇದು? ನಮ್ಮಲ್ಲಿ ಕೂಡ ಅವಾಗವಾಗ ಲೋಕಕ್ಕೆ ಸಂಬಂಧಪಟ್ಟಂಥ ಗುಣಗಳು ಕಾಣ್ತಾ ಇರುತ್ತೆ. ಲೋಕಕ್ಕೆ ಸಂಬಂಧಪಟ್ಟಂಥ ಗುಣ ಅಂದರೆ ನಮ್ಮಲ್ಲಿ ಕೂಡ ಏನಪ್ಪ ಅಂದರೆ ಯಾರಾದರೂ ಒಂದು ಮಾತಂದರೂ ಕೂಡ ನಾವು ತಡ್ಕೊಳ್ಳಲ್ಲ. ಒಂದು ಮಾತಿಗೆ 100 ಮಾತು ಬಿಡ್ತಾ ಇದ್ದೀವಿ ಅಂದರೆ, ಒಂದು ಮಾತಿಗೆ 100 ಮಾತು, ಇಲ್ಲಾಂದರೆ ಎಷ್ಟೋ ಮಾತುಗಳನ್ನು ಬಾಯಿಗೊಂದಂಗೆ ಬೈತಾ ಇದ್ದೀವಿ ಅಂದರೆ ನಾವು ತಪ್ಪು ಮಾಡ್ತಾಯಿದ್ದೀವಿ ಅಂತ ಅರ್ಥ. ದೇವರ ರಾಜ್ಯ ಆಲ್ರೆಡಿ ಬಂದಿದೆ 1ನೇ ಶತಮಾನದಲ್ಲಿ. ಬಂದಾಗ ಏನ್ರಿ, ಯೆರೂಸಲೇಮ್ ಪಟ್ಟಣವೆಂಬ ಗುಡ್ಡ ಏನಾಗಿದೆ ಗೊತ್ತಾ? ಯೆರೂಸಲೇಮ್ ಪಟ್ಟಣವೆಂಬ, ಇಲ್ಲಾಂದರೆ ದೇವರ ಪ್ರಜೆಗಳಂತ ಕರೆಯಲ್ಪಟ್ಟಿದ್ದಾರಲ್ಲ ಇಸ್ರೇಲ್ ಜನಾಂಗದವರು, ಅವ್ರು ಏನಾಗಿದ್ದಾರೆ ಅಂದರೆ ದೂರ ಆಗಿದ್ದಾರೆ. ಯಾರಿಂದ ದೂರ? ದೇವರಿಂದ ದೂರ ಆಗಿದ್ದಾರೆ. ಒಂದು ಬೆಟ್ಟಕ್ಕೆ ಇದು ಏನು ಗೊತ್ತಾ? ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯ 22ನೇ ವಚನ. 22. ಆದರೆ ನೀವು ಚೀಯೋನು ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರೋ ಪರಲೋಕದ ಯೆರೂಸಲೇಮಿಗೂ ಉಸಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ ಅಂದರೆ 22ನೇ ವಚನದಿಂದ ನೋಡ್ಕೊಂಡು ಬಂದಾಗ ಚಿಯೋನ್ ಪರ್ವತ ಎಂಬ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಯೆರೂಸಲೇಮ್ ಪಟ್ಟಣಕ್ಕೆ ನೀವು ಬಂದಿದ್ದೀರಾ. ಜೀವ ಸ್ವರೂಪನಾಗಿರುವಂಥ ದೇವರ ಸಭೆಯಲ್ಲಿ ನೀವು ಇದ್ದೀರಾ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತರ ಸಭೆಗೆ ಹೇಳಿರುವಂಥ ಮಾತು. ಪ್ರಿಯರಾದ ದೇವರ ಮಕ್ಕಳಿರ ಆಗಿರುವುದರಿಂದ ಎರಡನೇ ಆಗಮನ ಬಂದಾಗ ಪ್ರಪಂಚ ನಾಶವಾಗುತ್ತೆ, ಪ್ರಪಂಚ ಬೂದಿಯಾಗುತ್ತೆ, ಯಾವುದೂ ಉಳ್ಕೊಳ್ಳಲ್ಲ. ಒಂದು ವೇಳೆ ಎರಡನೇ ಆಗಮನ ರಹಸ್ಯ ಆಗಮನ ಅಂತ ಬರುತ್ತೆ, ಇಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಈ ಥರ ನಡೆಯುತ್ತೆ ಅಂತೇಳಿ ಯಾರಾದರೂ ಭಿನ್ನವಾಗಿ ಮಾತಾಡಿದ್ರೆ ಅಂಥವ್ರ ವಿಷಯದಲ್ಲಿ ಪ್ರತಿಯೊಬ್ಬರು ಎಚ್ಚರಿಕೆಯಾಗಿರಿ. ನಿಮ್ಮ ಭಕ್ತಿಯನ್ನು, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ಮುಂದೆ ಹೋಗಿ ಪ್ರಿಯರೇ. ನಿಮ್ಮ ಭಕ್ತಿ ಕಾಪಾಡಿಕೊಳ್ಬೇಕು ನೀವು. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ
ಓಕೆನಾ? ನಾವು ವಾಕ್ಯದ ಪ್ರಕಾರ ನಂಬಿಕೆಯಲ್ಲಿದ್ದೀವ, ವಾಕ್ಯದ ಪ್ರಕಾರ ಭಕ್ತಿಯಲ್ಲಿದ್ದೀವ, ನಾವು ದೇವರಲ್ಲಿದ್ದೀವ, ದೇವ್ರಿಗೋಸ್ಕರ ನಾವು ಜೀವಿಸ್ತಾ ಇದ್ದೀವ ಇಲ್ವ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಂಡು ಮುಂದೆ ಹೋಗಬೇಕು. ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.